ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಅಶ್ವಿನಿ ದೇವತೆಗಳ ಬಗ್ಗೆ. ಏನಂದರೆ, ಮನುಷ್ಯನಿಗೆ ಒಂದಲ್ಲ ಒಂದು ಕೋರಿಕೆಗಳು, ಆಸೆಗಳು ಇದ್ದೇ ಇರುತ್ತೆ. ಒಳ್ಳೆಯ ಕೆಲಸ ಸಿಗಬೇಕು, ಚೆನ್ನಾಗಿ ಓದಬೇಕು, ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಇಂತಹ ಹುಡುಗಿನೇ ಮದುವೆ ಆಗಬೇಕು, ಗಂಡು ಮಗುನೇ ಬೇಕು, ಮನೆ ಕಟ್ಟಿಸಬೇಕು, ಇಂತಹ ವಾಹನ ಖರೀದಿ ಮಾಡಬೇಕು, ಹೀಗೆ ಒಂದಲ್ಲ ಒಂದು ಆಸೆಗಳು, ಕೋರಿಕೆಗಳು ಇದ್ದೇ ಇರುತ್ತೆ. ನಿಮ್ಮ ಯಾವುದೇ ಕೋರಿಕೆಗಳನ್ನು ದಿನದ ಈ ಪ್ರತ್ಯೇಕ ಸಮಯದಲ್ಲಿ ಕೇಳಿಕೊಂಡರೆ ದೇವತೆಗಳ ಅನುಗ್ರಹದಿಂದ ಎಂಥದೇ ಕೋರಿಕೆಗಳಿದ್ದರೂ ನೆರವೇರುತ್ತದೆ. ನಿತ್ಯ ಪೂಜೆ ಮಾಡುವಾಗ, ದೇವಸ್ಥಾನಗಳಿಗೆ ಹೋದಾಗ, ಮಲಗುವಾಗ, ಪ್ರಯಾಣ ಮಾಡುವಾಗ ಕೋರಿಕೆಗಳನ್ನು ನೆನೆದು ಇದೊಂದು ಕೆಲಸ ಆಗಿಬಿಟ್ಟರೆ ಸಾಕು, ಜೀವನ ಚೆನ್ನಾಗಿರುತ್ತೆ ಎಂದು ಅಂದುಕೊಳ್ತೀರಾ. ಆದರೆ ಪ್ರತಿಯೊಬ್ಬರಿಗೂ ಕೋರಿಕೆಗಳು ಅಷ್ಟು ಸುಲಭವಾಗಿ ನೆರವೇರುವುದಿಲ್ಲ. ಕೋರಿಕೆಗಳು ನೆರವೇರುವುದಕ್ಕೆ ನಾನಾ ಅಡ್ಡಿ ಆತಂಕಗಳು ಬರ್ತಾನೇ ಇರುತ್ತೆ. ಅಂಥವರು ಈ ಪ್ರತ್ಯೇಕ ಸಮಯವನ್ನು ಗುರುತು ಮಾಡಿಟ್ಟುಕೊಂಡು ಆ ಸಮಯದಲ್ಲಿ ಮಾತ್ರ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡರೆ ಅತಿ ಬೇಗನೆ ಆ ಕೋರಿಕೆ ನೆರವೇರುತ್ತದೆ. ಆ ಸಮಯ ಯಾವುದೆಂದರೆ ಪ್ರದೋಷ ಕಾಲ. ಪ್ರತಿನಿತ್ಯ ನೀವು ಪಂಚಾಂಗ ನೋಡಿದರೆ ಸೂರ್ಯೋದಯ ಸಮಯ ಹಾಗೂ ಸೂರ್ಯಾಸ್ತ ಸಮಯ ಎಂಬ ಎರಡು ಸಮಯವಿರುತ್ತೆ. ಸೂರ್ಯಾಸ್ತಮಯ ಸಮಯಕ್ಕೂ ಮುನ್ನ ಬರುವಂತಹ 24 ನಿಮಿಷವನ್ನು ಪ್ರದೋಷ ಕಾಲ ಎನ್ನುತ್ತಾರೆ. ಸೂರ್ಯ ಮುಳುಗುವ ಮುಂಚೆ ಬರುವ 24 ನಿಮಿಷವನ್ನು ಪ್ರದೋಷ ಕಾಲ ಅಥವಾ ಸಂಧ್ಯಾಕಾಲ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಈ ಸಮಯದಲ್ಲಿ ನೀವು ಏನನ್ನಾದರೂ ಕೇಳಿಕೊಂಡರೆ ಅದು ಬೇಗನೆ ನೆರವೇರುತ್ತದೆ. ಆ ಸಮಯದಲ್ಲಿ ನೀವು ಯಾರನ್ನಾದರೂ ಬೈದು ಹೀಗಾಗಬೇಕು ಹಾಗಾಗಬೇಕು ಎಂದು ಬೈದರೂ ಕೂಡ ಅದು ಜರುಗುತ್ತೆ. ಅದಕ್ಕಾಗಿಯೇ ಹಿರಿಯರು ಸಂಜೆ ಸಮಯದಲ್ಲಿ ಯಾರಿಗಾದರೂ ಬೈದರೆ, ಶಾಪ ಹಾಕಿದರೆ ಮುಸ್ಸಂಜೆ ಸಮಯದಲ್ಲಿ ಹಾಗೆ ಮಾತನಾಡಬಾರದು ಎಂದು ನಮಗೆ ಎಚ್ಚರಿಸುತ್ತಿದ್ದರು. ಅಂತಹ ಶಕ್ತಿ ಈ ಪ್ರದೋಷ ಕಾಲಕ್ಕಿದೆ. ಆದ್ದರಿಂದ ಈ ಸಮಯದಲ್ಲಿ ಯಾರಿಗೂ ಬೈಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು, ಕೆಟ್ಟದ್ದನ್ನು ಯಾರಿಗೂ ಬಯಸಬಾರದು. ಇದರಿಂದ ಕೆಟ್ಟದ್ದೇ ನಡೆಯುತ್ತೆ. ಆದ್ದರಿಂದ ಕಷ್ಟಗಳು ಕೂಡ ನಿಮಗೆ ಎದುರಾಗುತ್ತೆ. ಅದರ ಬದಲಾಗಿ ನಿಮ್ಮ ಧರ್ಮಬದ್ಧವಾದ ಕೋರಿಕೆಗಳನ್ನು ಕೇಳಿಕೊಳ್ಳಬೇಕು. ಈ ವಿಶೇಷ ಸಮಯದಲ್ಲಿ ತಥಾಸ್ತು ದೇವತೆಗಳು ಸಂಚರಿಸುತ್ತಿರುತ್ತಾರೆ. ನಾವು ಏನೇ ಕೋರಿಕೆಗಳನ್ನು ಈ ಸಮಯದಲ್ಲಿ ಕೇಳಿಕೊಂಡರೆ ಆ ದೇವತೆಗಳು ತಥಾಸ್ತು ಎಂದು ಹೇಳಿ ಹರಸುತ್ತಾರೆ. ಈ ತಥಾಸ್ತು ದೇವತೆಗಳು ಯಾರೆಂದರೆ, ಸೂರ್ಯ ದೇವರ ಪತ್ನಿಯಾದ ಸಂಧ್ಯಾದೇವಿಗೆ ಜನಿಸಿದವರೇ ಈ ತಥಾಸ್ತು ದೇವತೆಗಳು. ಈ ದೇವತೆಗಳು ಯಾವಾಗಲೂ ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥವನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಹೊಂದಿರುತ್ತಾರೆ. ಬಂಗಾರದ ರಥದಲ್ಲಿ ಸಂಚರಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ತಥಾಸ್ತು ದೇವತೆಗಳ ಕೈಯಲ್ಲಿ ಒಂದು ಬೆತ್ತವೂ ಇರುತ್ತದೆ. ಎಲ್ಲಾದರೂ ಯಜ್ಞ ನಡೆಯುತ್ತಿದ್ದರೆ, ಹೋಮ ಹವನ ದೇವರ ಪೂಜೆಗಳು ನಡೆಯುತ್ತಿದ್ದರೆ ಆ ಜಾಗದಲ್ಲಿದ್ದ ಜನರನ್ನು ಹೋಮದ ದ್ರವ್ಯಗಳನ್ನು ತಮ್ಮ ಬೆತ್ತದಲ್ಲಿ ಸ್ಪರ್ಶ ಮಾಡಿ ಅನುಗ್ರಹಿಸಿ ಹೊರಟು ಹೋಗ್ತಾರೆ. ತಥಾಸ್ತು ದೇವತೆಗಳನ್ನು ಅಶ್ವಿನಿ ದೇವತೆಗಳು ಎಂದು ಕೂಡ ಕರೆಯಲಾಗುತ್ತೆ. ಈ ದೇವತೆಗಳು ಭೂಲೋಕದಲ್ಲಿ ದಿನವೂ ಕೂಡ ಸೂರ್ಯಾಸ್ತಮಯ ಸಮಯಕ್ಕೂ ಮುಂಚೆ ಬರುವ 24 ನಿಮಿಷಗಳ ಕಾಲ ಅಂದರೆ ಪ್ರದೋಷ ಕಾಲದಲ್ಲಿ ಸಂಚರಿಸುತ್ತಾರೆ. ಆ ಸಮಯದಲ್ಲಿ ಯಾರಾದರೂ ಕೋರಿಕೆಗಳನ್ನು ಕೇಳಿಕೊಳ್ಳುತ್ತಿದ್ದರೆ, ಯಾರಾದರೂ ಕೆಲಸದ ಬಗ್ಗೆ ಕ್ರಿಯೆಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಅವರಿಗೆ ತಥಾಸ್ತು ಎಂದು ಹೇಳಿ ಹೊರಟು ಹೋಗ್ತಾರೆ. ಇದರಿಂದ ಖಚಿತವಾಗಿ ಕೋರಿಕೆಗಳು ನೆರವೇರುತ್ತದೆ. ಆ ಸಮಯದಲ್ಲಿ ಕೆಟ್ಟದ್ದನ್ನು ಯೋಚಿಸಿದರೂ ಕೂಡ ತಥಾಸ್ತು ಎಂದು ಹೇಳಿ ಹೊರಟು ಹೋಗ್ತಾರೆ. ಆದ್ದರಿಂದ ಆ ಸಮಯದಲ್ಲಿ ಕೆಟ್ಟದ್ದನ್ನು ಯೋಚನೆ ಮಾಡಬಾರದು. ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರಬೇಕು, ತಥಾಸ್ತು ದೇವತೆಗಳಿಗೆ ನಿಮ್ಮ ಕೋರಿಕೆಗಳು ಕೇಳಿಸಬೇಕು ಎಂದರೆ ಒಂದು ಚಿಕ್ಕ ಮಂತ್ರವನ್ನು ಪ್ರದೋಷ ಕಾಲದಲ್ಲಿ ತಥಾಸ್ತು ದೇವತೆಗಳನ್ನು ನೆನೆದು ಹೇಳಿಕೊಳ್ಳಬೇಕು. ಓಂ ಶ್ರೀಂ ಅಶ್ವಿನೇ ನಮಃ. ಈ ಒಂದು ಮಂತ್ರವನ್ನು ಓಂ ಶ್ರೀಂ ಅಶ್ವಿನ್ಯೇ ನಮಃ ಈ ಒಂದು ಮಂತ್ರವನ್ನು ಪ್ರದೋಷ ಕಾಲದಲ್ಲಿ 21 ಸಲ ಹೇಳಿಕೊಳ್ಳಬೇಕು. ಇದರಿಂದಾಗಿ ತಥಾಸ್ತು ದೇವತೆಗಳ ಅನುಗ್ರಹ ಶೀಘ್ರವಾಗಿ ಕೆಲಸ ಮಾಡುತ್ತೆ. ತಥಾಸ್ತು ಎಂದು ಹರಸಿ ನಿಮಗೆ ಒಳ್ಳೆಯದೇ ಆಗಲಿ ಎಂದು ಹೇಳಿ ದೇವತೆಗಳು ಹೋಗ್ತಾರೆ. ಉದ್ಯೋಗದ ಕೋರಿಕೆಗಳಿದೆಯಾ? ಕೇಳಿಕೊಳ್ಳಿ. ವ್ಯಾಪಾರ ಚೆನ್ನಾಗಿ ನಡಿಬೇಕಾ? ಮದುವೆ ಭಾಗ್ಯ, ಸಂತಾನ ಭಾಗ್ಯ, ಭೂಮಿ ಯೋಗ, ಹಣಕಾಸಿನ ಲಾಭ, ಯಾವುದೇ ಧರ್ಮಬದ್ಧವಾದ ಕೋರಿಕೆಗಳನ್ನು ಕೇಳಿಕೊಂಡರೂ ಈ ಮಂತ್ರ ಹೇಳಿಕೊಂಡು ತಥಾಸ್ತು ದೇವತೆಗಳನ್ನು ನೆನೆದು ನೋಡಿ. ಖಂಡಿತವಾಗಿ ನಿಮ್ಮ ಕೋರಿಕೆಗಳು ನೆರವೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ.
ಅಷ್ಟೇ ಅಲ್ಲದೆ ಪ್ರದೋಷ ಕಾಲದಲ್ಲಿ ಪರನಿಂದನೆ, ಆತ್ಮನಿಂದನೆ, ಕಳ್ಳತನ, ಸುಳ್ಳು ಹೇಳುವುದನ್ನು ಅಪ್ಪಿತಪ್ಪಿಯೂ ಮಾಡಬಾರದು. ಇದರಿಂದ ತಥಾಸ್ತು ದೇವತೆಗಳ ಕೋಪಕ್ಕೆ ಗುರಿಯಾಗ್ತೀರಾ. ಸಂಧ್ಯಾಕಾಲದಲ್ಲಿ ನಿದ್ರಿಸಬಾರದು, ಗಂಡ ಹೆಂಡತಿ ಸೇರಬಾರದು, ಜಗಳವನ್ನು ಮಾಡಬಾರದು. ನೋಡಿದ್ರಲ್ಲ, ತಥಾಸ್ತು ದೇವತೆಗಳ ಅನುಗ್ರಹದಿಂದ ನಿಮ್ಮ ಕೋರಿಕೆಗಳನ್ನು ಯಾವ ರೀತಿಯಾಗಿ ನೆರವೇರಿಸಿಕೊಳ್ಳಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಅಶ್ವಿನಿ ದೇವತೆಗಳು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ಚಾನಲಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಓಕೆ, ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ನಿಮಗೆ ತಕ್ಷಣ ನೋಡ್ಬೋದು. ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.